ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ನಾನು ತಾಳಿಪಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ರುಚಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಈ ತಾಳಿಪಟ್ಟನ್ನ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೊಳ್ಬೋದು, ಮತ್ತು 4 ಗಂಟೆ ಟೈಮಲ್ಲಿ ಕಾಫಿ ಟೀ ಜೊತೆಗೂ ಕೂಡ ಮಾಡ್ಕೊಳ್ಬೋದು. ನಿಮಗೆ ಬೇಕು ಅನ್ನಿಸ್ದಾಗ, ಮತ್ತು ನಾವು ಟ್ರಿಪ್ ಹೊರಟ್ರೆ ಈ ಥರ ಮಾಡಿಕೊಂಡು ಇಟ್ಕೊಂಡು ಹೋದರೆ ಹಾಳಾಗಲ್ಲ, ಎಷ್ಟು ದಿನ ಆದರೂ ಇಟ್ಕೊಂಡು ತಿನ್ಬೋದು, ಏನೂ ಒಂಚೂರು ಹಾಳಾಗಲ್ಲ. ಏಕೆಂದರೆ ಇದು ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಈ ತಾಳಿಪಟ್ಟನ್ನ ನೀವು ಯಾವಾಗ ಬೇಕಾದ್ರೂ ಮಾಡಿಕೊಂಡು ಉಪಯೋಗಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬಂದು ಗೆಸ್ಟ್ಗಳಿಗೂ ಕೂಡ ಇದನ್ನು ಮಾಡಿ ನಾವು ಕೊಡ್ಬೋದು. ಇವಾಗ ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಒಂದು ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಪೀಸಸ್ ಮಾಡ್ಕೊಂಡಿದ್ದೀನಿ, ಖಾರ ಪುಡಿ 1 ಸ್ಪೂನು, ಜೀರಿಗೆ ಸ್ವಲ್ಪ, ಮತ್ತು ಓಂಕಾಳು ಸ್ವಲ್ಪ, ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ ಈರುಳ್ಳಿನೂ ಕೂಡ 2 ಈರುಳ್ಳಿ ದಪ್ಪದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು. ನಾವು ಸ್ವಲ್ಪ ಅನ್ನ ಹಾಕ್ಕೊಳ್ಬೇಕು. ಯಾಕೆ ಗೊತ್ತಾ? ಅನ್ನ ಹಾಕ್ಕೊಂಡ್ರೆ ಅದು ಬೈಂಡಿಂಗು ಚೆನ್ನಾಗಿ ಬರುತ್ತೆ, ರುಚಿಯಾಗೂ ಇರುತ್ತೆ. ಅದಕ್ಕೋಸ್ಕರ ಅನ್ನ ಹಾಕ್ಕೋಬೇಕು. ಅನ್ನ ಹಾಕ್ಕೊಂಡಾದಮೇಲೆ ನೀವು ಬಿಸಿ ಅನ್ನ ಆದರೂ ಹಾಕ್ಕೊಳ್ಳಿ, ಅಥವಾ ನಿಮ್ಮ ಮನೇಲಿ ಉಳಿದಿರೋ ಅಂಥ ಅನ್ನ ಕೂಡ ಹಾಕ್ಕೊಳ್ಬೋದು. ಯಾವುದೇ ಅನ್ನ ಇದ್ರೂ ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಾದಮೇಲೆ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ. ಫಸ್ಟು ಇದಕ್ಕೇನು ಎಣ್ಣೆ ಹಾಕೋಂಗಿಲ್ಲ, ಏನಿಲ್ಲ, ಹಾಗೆ ಕಲಿಸೋದು. ಚೆನ್ನಾಗಿ ಕಲಸಾದ್ಮೇಲೆ ನಿಮಗೆ ಇನ್ನೂ ಈರುಳ್ಳಿ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಹಾಕ್ಕೊಳ್ಬೋದು. ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಕೊಳ್ಳಿ. ಎಷ್ಟು ನೀರು ಇಡಿಸುತ್ತೋ ನೋಡಿಕೊಂಡು. ಆ ಪಾತ್ರೆ ಜಾರಾಡುತ್ತಲ್ವ, ಅದಕ್ಕೆ ಅಡಿಗೆ ಒಂದು ಬಟ್ಟೆ ಹಾಕ್ಕೊಂಡ್ರೆ ಜಾರಾಡಲ್ಲ, ಕಲಸೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಬಟ್ಟೆ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಹಾಕ್ಕೊಂಡು ಕಲಿಸ್ಬೋದು. ಇವಾಗ ಈ ಥರ ನೀರು ಹಾಕ್ಕೊಂಡು ಎಷ್ಟು ನೀರಿಡಿಸುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಕಲ್ಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ತುಂಬಾ ಒಳ್ಳೆ ಕಲರ್ ಇರುತ್ತೆ. ಕಲರ್ ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ. ಬಿಸಿಯಾಗಿ ಅದಕ್ಕೆ ಕಾಯಿ ಚಟ್ನಿನಾರು ಮಾಡ್ಕೊಳ್ಬೋದು, ಅಥವಾ ಗೊಡ್ಗಾರ ಅಂತಾರೆ ಅಲ್ವಾ, ಅದನ್ನು ಕೂಡ ಮಾಡ್ಕೊಳ್ಬೋದು. ತುಪ್ಪದ ಜೊತೆ ತಿನ್ಬೋದು. ನಿಮಗೆ ಏನಕ್ಕೆ ಇಷ್ಟ ಆಗುತ್ತೋ ಅದ್ರ ಜೊತೆ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರೋ ಅಂಥ ತಾಳಿಪಟ್ಟಿದು. ಸ್ವಲ್ಪ ರೊಟ್ಟಿಗಿಂತನೂ ಡಬ್ಬಲ್ ತಗೊಳ್ಬೇಕು. ರೊಟ್ಟಿಗೆ ಚಿಕ್ಕದಾಗಿ ತಗೊಳ್ತೀವಿ, ಇದಕ್ಕೆ ರೊಟ್ಟಿಗೆ ಡಬ್ಬಲ್ಲು ಅಂದರೆ 2 ಪಟ್ಟಷ್ಟು ಜಾಸ್ತಿ ತಗೊಳ್ಬೇಕಾಗತ್ತೆ. ತಗೊಂಡು ಈ ರೀತಿ ಅದನ್ನು ಅಗಲ ಮಾಡ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಒಂದ್ಸಲಿ. ಅದಾದಮೇಲೆ ಈ ರೀತಿ ಮಾಡಿಕೊಂಡು ಪ್ಲಾಸ್ಟಿಕ್ ಕವರ್ ಮೇಲೆ ಎಷ್ಟು ಉಂಡೆ ಬರ್ತವೆ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಬಿಟ್ಟು ಬಾಣಲಿಗೆ ಹಾಕೋಕ್ಕೆ ಕರೆಕ್ಟಾಗುತ್ತೆ. ಒಂದು 4-5 ಉಂಡೆ ಬರ್ತವೆ. ಅಷ್ಟನ್ನು ಮಾಡಿಟ್ಕೊಂಡ್ಬಿಟ್ರೆ ಇವಾಗ ನಮಗೆ ತಟ್ಟಿ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ನಾನಿವಾಗ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಅದನ್ನು ಕಾಯಕ್ಕೆ ಇಟ್ಕೊಂಡಿರ್ತೀನಿ. ಎಲ್ಲ ಮನೆ ಮಂದಿ ಎಲ್ಲನೂ ಇಷ್ಟಪಟ್ಟು ತಿಂತಾರೆ ಇದನ್ನು, ಯಾರೂ ಬೇಡ ಅಂತ ಹೇಳಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸುತ್ತೆಲ್ಲ ಎಣ್ಣೆ ಆಗೋ ರೀತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಅದು ಬಿಸಿ ಆಗೋ ಅಷ್ಟರೊಳಗೆ ನಾನು ಒಂದು ಪ್ಲ್ಯಾಸ್ಟಿಕ್ ಕವರ್ ತಗೊಂಡು ಅದ್ರ ಮೇಲೆ ತಟ್ತಾಯಿದ್ದೀನಿ. ರೌಂಡಿಗೆ ತಟ್ಟಿಬಿಟ್ಟು ಮಧ್ಯದಲ್ಲಿ ಒಂದು ಹೋಲ್ ಮಾಡಬೇಕು, ಅಂದರೆ ಒಂದು ತೂತ ಮಾಡಿ ಬಾಣಲಿ ಒಳಗೆ ಹಾಕಿದ್ರೆ ಹೇಗೆ ಹಾಕೋದು ಅನ್ನೋದನ್ನ ಈಗ ತೋರಿಸ್ತೀನಿ ನೋಡಿ. ಬಾಣಲಿ ಕಾಯ್ದಿದೆ ಇವಾಗ. ಈ ರೀತಿ ಇಟ್ಕೊಂಡು ಎರಡು ಕೈಲೂ ನಿಧಾನಕ್ಕೆ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ರೀತಿ ಎಣ್ಣೆ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ, ಅಂದರೆ ಮುಚ್ಚಳನ ಮುಚ್ಚಬೇಕಾಗುತ್ತೆ. ಈ ರೀತಿ ಮುಚ್ಚಳನ ಕಡಿಮೆ ಉರಿ, ಅಂದರೆ ಒಂದು ಸ್ವಲ್ಪ ಮೀಡಿಯಮ್ಮು ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಅಥವಾ ಅದಕ್ಕೂ 5 ನಿಮಿಷ ಸಾಕಾಗುತ್ತೆ. 5 ನಿಮಿಷಕ್ಕೆ ಒಂದು ತಾಳಿಪಟ್ಟು ಬೆಂದೋಗಿರುತ್ತೆ. ಅದನ್ನು ಹೇಗೆ ಬೆಂದಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನು ನೋಡೋಣ ತಾಳಿ ಮುಂದೆ. ಈಗ ಉಳಿದಿರೋ ಅಂಥ ಉಂಡೆಗಳನ್ನ ಈ ರೀತಿ ಅಗಲ ಮಾಡಿಟ್ಕೊಂಡ್ರೆ, ತಟ್ಟಿಟ್ಕೊಂಡ್ರೆ ಒಂದು ಬೆಂದಾಗ ಇನ್ನೊಂದು ಹಾಕೋದಕ್ಕೆ ಕರೆಕ್ಟಾಗುತ್ತೆ. ನೋಡಿ ಹಿಂಗೆ ಬೆಂದಿರುತ್ತೆ. ಇವಾಗ ಆ ಕಡೆ ಹ್ಯಾಂಡ್ಲ್ ಇಟ್ಕೊಂಡು ಹಿಂಗೆ ಮೇಲೆ ಮಾಡಿದ್ರೆ ಅದು ಮೇಲೆ ಬರುತ್ತೆ. ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2 ನಿಮಿಷ ಮುಚ್ಚಿಬಿಡಿ. ನೋಡಿ ಇಷ್ಟು ಬೆಂದಿದ್ದಾವೆ. ಹೀಗೇ ಎಲ್ಲವನ್ನೂ ಕೂಡ ಬೇಯಿಸಿ ಇಟ್ಕೊಂಡು ಬಿಸಿಯಾಗಿ ಕೊಡಬೇಕು. ತುಪ್ಪದ ಜೊತೆ ಕೊಡಿ, ಚೆನ್ನಾಗಿರುತ್ತೆ.